ಶ್ರೀ ಗುರುಚರಿತ್ರೆ ಅಧ್ಯಾಯ 18. ಶ್ರೀ ಗಣೇಶಾಯ ನಮಃ. ಶ್ರೀ ಸರಸ್ವತಿಯೇ ನಮಃ. ಶ್ರೀ ದತ್ತಾಯ ಗುರುವೇ ನಮಃ. ಸಿದ್ಧನು ನಾಮಾಧಾರಕನೊಡನೆ ವತ್ಸ ಅಮರಪುರವನ್ನು ಕೃಷ್ಣ ಪಂಚನದಿ ಸಂಗಮವೆನ್ನುವರು. ಮಹಾತ್ಮರು ಯಾವಾಗಲಾದರೂ ಬಂದು ತಮ್ಮ ನೀರಿನಲ್ಲಿ ಸ್ನಾನ ಮಾಡಿ ತಮ್ಮನ್ನು ಪವಿತ್ರಗೊಳಿಸುವರೇನೋ ಎಂದು ನದಿಗಳು ಎದುರು ನೋಡುತ್ತಿರುತ್ತವೆ. ಯಾಕೆಂದರೆ ಹಲವಾರು ಪಾಪಿಗಳಾದವರು ತಮ್ಮ ಪಾಪಗಳನ್ನು ಕಳೆದುಕೊಳ್ಳಲು ನದಿ ನೀರಿನಲ್ಲಿ ಸ್ನಾನ ಮಾಡುವರು. ಅದರಿಂದ ನದಿಗಳು ಅಪವಿತ್ರವಾಗುತ್ತವೆ. ಮಹಾತ್ಮರ ಸ್ನಾನದಿಂದ ಅವುಗಳು ಮತ್ತೆ ತಮ್ಮ ಪವಿತ್ರತೆಯನ್ನು ಗಳಿಸುತ್ತವೆ. ಅದಕ್ಕಾಗಿಯೇ ಹೆಚ್ಚಾಗಿ ಮಹಾತ್ಮರು ಪುಣ್ಯ ಪುರುಷರು ತೀರ್ಥಯಾತ್ರೆಗಳನ್ನು ಮಾಡುವರು. ತಮ್ಮ ನಿವಾಸಗಳನ್ನು ನದಿ ತೀರಗಳಲ್ಲಿ ಏರ್ಪಡಿಸಿಕೊಳ್ಳುವರು. ಅಮರೇಶ್ವರನು ಸಾಕ್ಷಾತ್ ಕಾಶಿ ವಿಶ್ವೇಶ್ವರನೇ. ಕೃಷ್ಣಾ ನದಿಯು ವೇಣಿ ನದಿಯನ್ನು ಸೇರಿಕೊಂಡು ಕೃಷ್ಣವೇಣಿ ಎಂಬ ಹೆಸರಿನೊಡನೆ ದಕ್ಷಿಣ ಮುಖವಾಗಿ ಹರಿಯುವುದು. ಇಲ್ಲಿಯೂ ಸಹ ಗುಪ್ತವಾಗಿ ಶುಕ್ಲ ತೀರ್ಥ, ಪಾಪನಾಶನ ತೀರ್ಥ, ಕಾಮ್ಯ ತೀರ್ಥ, ವರದ ತೀರ್ಥ, ಶಕ್ತಿ ತೀರ್ಥ, ಚಾಮರ ತೀರ್ಥ, ಕೋಟಿ ತೀರ್ಥಗಳಿವೆ. ಇವುಗಳನ್ನು ಮಹಾತ್ಮರು ಗುರುತಿಸಿ ವಿವರಿಸದಿದ್ದರೆ ಅವುಗಳ ಮಹಿಮೆ ಬಯಲಿಗೆ ಬರುವುದಿಲ್ಲ. ಇವುಗಳು ಸಕಲ ಪಾಪಗಳನ್ನು ಪರಿಹರಿಸಿ ಪರಿಶುದ್ಧನನ್ನಾಗಿ ಮಾಡುತ್ತವೆ. ಸಕಲ ಬಯಕೆಗಳು ಈಡೇರುತ್ತವೆ, ತೊಂದರೆಗಳು ನಿವಾರಿಸಲ್ಪಡುತ್ತವೆ. ಸಾಮಾನ್ಯರಿಗೆ ಬೇಕಾಗಿರುವುದೇನೆಂದರೆ ಭಗವಂತನೇ ಕಾಣಿಸಿದರೂ ದುಃಖಗಳು ಪರಿಹಾರವಾಗುವುದು, ಬಯಕೆಗಳು ಈಡೇರುವುದು. ಇವೆರಡಷ್ಟೇ ಬೇಕಾದುದು. ಮೋಕ್ಷವನ್ನು ಕೈವಲ್ಯವನ್ನು ಯಾರೂ ಬಯಸುವುದಿಲ್ಲ. ನಾಮಾಧಾರಕ, ಶ್ರೀ ಗುರುಗಳು ಯಾವ ಔದುಂಬರದ ಕೆಳಗೆ ವಾಸ ಮಾಡಿದರೋ ಅದು ಸಾಕ್ಷಾತ್ ಕಲ್ಪವೃಕ್ಷವೆಂದೇ ನಂಬು ಎಂದು ಶ್ರೀ ಗುರುಗಳು ಅಮರಪುರದಲ್ಲಿ ಪ್ರದರ್ಶಿಸಿದ ಲೀಲೆಯೊಂದನ್ನು ಈ ರೀತಿ ವಿವರಿಸಿದರು. ಔದುಂಬರದ ಕೆಳಗೆ ವಾಸಿಸುತ್ತಲೇ ಶ್ರೀ ಗುರುಗಳು ಅಮರಪುರದಲ್ಲಿ ಭಿಕ್ಷೆಗಾಗಿ ಹೋಗುತ್ತಿದ್ದರು. ಒಂದಾನೊಂದು ದಿನ ಒಬ್ಬ ಬ್ರಾಹ್ಮಣನ ಮನೆಯಲ್ಲಿ ಭಿಕ್ಷೆಯನ್ನು ಬೇಡಲು ಆ ಗೃಹಸ್ಥನು ಮನೆಯೊಳಗೆ ಆಹ್ವಾನಿಸಿ ಆಸನವನ್ನಿತ್ತು ಅರ್ಚಿಸಿ, ಸ್ವಾಮಿ, ನಾನು ಭಿಕ್ಷೆ ಮಾಡಿ ಏನಾದರೂ ತಂದರೆ ಮಾತ್ರ ನಮಗೆ ಊಟ. ಏನೂ ಸಿಗದಿದ್ದ ದಿವಸ ನಮ್ಮ ಮನೆಯ ಬಾಗಿಲಿನಲ್ಲಿರುವ ಈ ತೇಂಬೆ ಬಳ್ಳಿಯಲ್ಲಿ ಬೆಳೆಯುವ ತೇಂಬೆಕಾಯಿಯನ್ನೇ ಉಪಯೋಗಿಸಿ, ಅಂದರೆ ಬೇಯಿಸಿ ಅದನ್ನೇ ಆಹಾರವಾಗಿ ಉಪಯೋಗಿಸುವೆವು. ತಾವು ಈ ದಿವಸ ನಮ್ಮ ಮನೆಗೆ ಬಂದು ನಮ್ಮ ಮನೆಯನ್ನು ಪಾವನಗೊಳಿಸಿದಿರಿ. ತಮ್ಮ ಆಜ್ಞೆಯಾದಲ್ಲಿ ತಮಗೂ ಇದನ್ನೇ ಉಪಯೋಗಿಸಿ ಅಡುಗೆ ಮಾಡಿ ಭಿಕ್ಷೆಯಾಗಿ ಬಡಿಸುವೆವು ಎಂದು ದೈನ್ಯದಿಂದ ಬೇಡಿಕೊಂಡರು. ಶ್ರೀ ಸ್ವಾಮಿಗಳು ಹಾಗೇ ಆಗಲೆಂದು ಅವರ ಮನೆಯಲ್ಲಿ ಭಿಕ್ಷೆಯನ್ನು ಸ್ವೀಕರಿಸಿ, ನಿಮ್ಮ ಆತಿಥ್ಯಕ್ಕೆ ನಮಗೆ ಬಹಳ ಸಂತೋಷವಾಯಿತೆಂದು ಹೇಳಿ ಅವರನ್ನು ಹರಸಿ ಹೊರಗೆ ಬಂದರು. ಎಲ್ಲರೂ ನೋಡುತ್ತಿರುವಂತೆಯೇ ಇನ್ನು ನಿಮ್ಮ ದಾರಿದ್ರ್ಯವು ಪರಿಹಾರವಾಯಿತು ಎಂದು ಅವರ ಮನೆಯ ಮುಂದಿದ್ದ ಆ ತೇಂಬೆ ಬಳ್ಳಿಯನ್ನು ಕಿತ್ತು ಹಾಕಿಬಿಟ್ಟರು. ಆ ಗೃಹಿಣಿಯಾದರೋ ಬೋರೆಂದು ಅಳುತ್ತಾ, ಅಯ್ಯೋ, ಈ ಸನ್ಯಾಸಿಯು ಇದೇನು ಮಾಡಿದರು? ನಮ್ಮಿಂದ ಅಪಚಾರವೇನೂ ಆಗಲಿಲ್ಲವಲ್ಲ. ನಮ್ಮ ಹತ್ತಿರ ಇದ್ದುದನ್ನೇ ಸಮರ್ಪಿಸಿದೆವು. ಈಗ ನಮಗಿದ್ದ ಸಣ್ಣ ಆಧಾರವನ್ನು ಕಿತ್ತು ಹಾಕಿ ಆಧಾರವಿಲ್ಲದೆ ಮಾಡಿದರಲ್ಲ ಎಂದು ನೊಂದುಕೊಳ್ಳುತ್ತಿರಲು ಆ ಬ್ರಾಹ್ಮಣನು ಆ ಸಸಿಯನ್ನು ಮತ್ತೆ ನೆಡಲು ಭೂಮಿಯನ್ನು ಅಗೆದನು. ಆಗ ಅಲ್ಲಿ ತಂಬಿಗೆ ತುಂಬಾ ಚಿನ್ನವು ದೊರೆಯಿತು. ಆ ನಿಧಿಯನ್ನು ನೋಡುತ್ತಲೇ ಆತನ ಹೆಂಡತಿಯು ಪಶ್ಚಾತ್ತಾಪದಿಂದ, ಅಯ್ಯೋ, ನಾನು ಅವಸರವಾಗಿ ಆ ಗುರುವನ್ನು ನಿಂದಿಸಿದೆನು. ಈಗಲೇ ಹೋಗಿ ಕ್ಷಮಾಪಣೆ ಕೇಳಿಕೊಳ್ಳಬೇಕು ಎಂದಳು. ಆ ನಿಧಿಯೊಡನೆ ಅವರಿಬ್ಬರು ಶ್ರೀ ಗುರುಗಳ ಸನ್ನಿಧಿಯನ್ನು ಸೇರಿ ತಮ್ಮನ್ನು ಮನ್ನಿಸಲು ಬೇಡಿಕೊಂಡರು. ಶ್ರೀ ಗುರುಗಳು ಅವರನ್ನಾಶೀರ್ವದಿಸಿ, ಈ ನಿಧಿಯ ವಿಚಾರವನ್ನು ಯಾರಲ್ಲೂ ಬಾಯಿ ಬಿಡಬೇಡಿ, ಇದು ನಿಮಗೇ ಸ್ವಂತ, ಹಾಯಾಗಿ ಜೀವಿಸಿರಿ ಎಂದು ಕಳಿಸಿದರು. ಇಲ್ಲಿಗೆ 18ನೇ ಅಧ್ಯಾಯವು ಸಮಾಪ್ತಿಯಾಯಿತು. ಜೈ ಗುರುದೇವ ದತ್ತ.